ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ. ಇದರಿಂದ ಇವತ್ತು ದೋಹೆಗಳು ಮತ್ತೆ ಚೌಪಾಯಿಗಳನ್ನ ತಿಳ್ಕೊಳ್ಳೋಣ. ಟೂಟಿ ತ್ರಿಬಿಧ ಈಶನ ಗಾಢಿ ಏಕ ಲಾಲಸ ಉರು ಅತಿ ಬಾಢಿ ರಾಮ ಚರಣ ಬಾರಿಜ ಜब देखौं तब निज जन्म सफल करी लेखौं जेहि पूछऊं सोई मुनि अस कहई ईश्वर सर्वभूतमय अहई निर्गुण मत नहीं मोहि सोहाई सगुण ब्रह्म रति उर अधिकाई गुर के बचन सुरति करी राम चरण मनुलाग रघुपति जस गावत फिरऊं छन छन नव अनुराग मेरु शिखर बट छाया मुनि लोमस आसीन देखी चरण सिरुनायवु बचन कहेवु अति दीन सुनि मम बचन बिनीत मृदु मुनि कृपाल खगराज मोहि सादर पूछत भये द्विज आयहूँ केहि काज तब मैं कहाँ कृपा निधि तुम सर्वज्ञ सुजान सगुन ब्रह्म अवराधन मोहि कहहु भगवान तब मुनीस रघुपति गुण गाथा कहे कछुक सादर खगनाथा ब्रह्म ज्ञान रत मुनि विज्ञानी मोहि परम अधिकारी जानी लागे करन ब्रह्म उपदेसा अज अद्वैत अगुण हृदयेसा अकल अनीह अनाम अरूप अनुभव गम्य ಅಖಂಡ ಅನೂಪ. ಇವು ಚೌಪಾಯಿಗಳು ಮತ್ತೆ ದೋಹೆಗಳು. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಕಾಕಭೂಷಣಿಗಳು ತಮ್ಮ ಹಿಂದಿನ ಜನ್ಮದ ಕಥೆಯನ್ನು ಕೂಡ ಹೇಳ್ತಾ ಅವ್ರು ಏನೇನು ಜನ್ಮವನ್ನ ತಗೊಂಡಿದ್ರು, ಏನಾಯ್ತು ಅಂತನ್ಬಿಟ್ಟು, ನಾನು ಬೇಕಾದಷ್ಟು ಜನ್ಮಗಳನ್ನ ತಗೊಂಡೆ, ದೇವತೆಗಳು, ಮನುಷ್ಯರು, ಪಶು ಪಕ್ಷಿ ಏನಾಗಿ ಹುಟ್ಟಿದ್ರು ಕೂಡ ನಾನು ರಾಮ ಭಜನೆಯನ್ನ ಮಾತ್ರ ಬಿಡಲಿಲ್ಲ. ಅದರಿಂದ ನಾನು ಸುಖವಾಗಿದ್ದೆ. ಅಂದ್ರೆ ರಾಮ ಭಜನೆಯನ್ನ ಮಾಡುವಂಥವ್ರು ಸುಖವಾಗಿರ್ತಾರೆ ಅಂತ ಅರ್ಥ. ನನ್ನಲ್ಲಿದ್ದಂತಹ ಸಾಂಸಾರಿಕ ವಾಸನೆಗಳಿರುತ್ತಲ್ಲ, ಅದೆಲ್ಲ ಹೊರಟೋಗಿತ್ತು. ನನ್ನ ಮನಸ್ಸು ಬರೀ ಶ್ರೀರಾಮನ ಚರಣ ಸೇವೆಯಲ್ಲೇ ತೊಡಗಿತ್ತು. ರಾಮನ ಪ್ರೀತಿಯಲ್ಲಿ ಮುಳುಗಿದ್ದ ನನಗೆ ಯಾವುದು ರುಚಿಸ್ತಾ ಇರಲಿಲ್ಲ. ತಂದೆಯವರು ಬೇಕಾದಷ್ಟು ಸರಿ ನನಗೆ ಬುದ್ಧಿವಾದವನ್ನ ಹೇಳಿ ಏನೇನೋ ಹೇಳಿದ್ರು, ಆದರೂ ಕೂಡ ಹೇಳಿ ಹೇಳಿ ಅವ್ರಿಗೆ ಬೇಜಾರಾಯ್ತೆ ಹೊರತು ನನಗೆ ಯಾವುದ್ರಲ್ಲೂ ಆಸಕ್ತಿ ಬರಲಿಲ್ಲ. ನನ್ನ ತಂದೆ ತಾಯಿಯವರು ಸತ್ತ ನಂತರ ಭಕ್ತರಕ್ಷಕನಾದಂತಹ ಶ್ರೀರಾಮನನ್ನ ಭಜಿಸೋದಕ್ಕೆ ನಾನು ಕಾಡಿಗೆ ಹೊರಟೋದೆ. ಅಲ್ಲಿ ಒಬ್ಬ ಮುನೀಶ್ವರರನ್ನ ನಾನು ದರ್ಶನ ಮಾಡಿದೆ. ಅವರಿಗೆ ನಾನು ವಿನಮ್ರವಾಗಿ ನಮಸ್ಕಾರ ಮಾಡಿಕೊಂಡು ಶ್ರೀರಾಮನ ಕಥೆಯನ್ನ ಹೇಳಿ ಅಂತನ್ಬಿಟ್ಟು ಕೇಳಿದೆ. ಅವರು ನನಗೆ ಹೇಳ್ತಾ ಇದ್ರು, ನಾನು ಆನಂದ ಪಡ್ತಾ ಇದ್ದೆ. ಈ ರೀತಿ ನಾನು ಸದಾ ಶ್ರೀಹರಿಯ ಗುಣಗಾನವನ್ನ ಕೇಳಿ ಆ ಕಾಡಿನಲ್ಲಿ ಶಿವಾನುಗ್ರಹದಿಂದ ನಿರಾತಂಕವಾಗಿ ತಿರುಗಾಡ್ತಾ ಇದ್ದೆ. ಪುತ್ರ, ಧನ, ಕೀರ್ತಿ ಅನ್ನುವಂತಹ ಈ ಕ್ಷಣತ್ರಯಗಳು, ಅಂದ್ರೆ ಈ ಮೂರು ಕೂಡ ಯಾವಾಗಲೂ ನಮ್ಮಲ್ಲಿರುವಂಥ ಆಸೆ ಆಕಾಂಕ್ಷೆಗಳನ್ನ ಹೆಚ್ಚು ಮಾಡಿ ನಮ್ಮನ್ನ ಈ ಒಂದು ಭವಬಂಧನಕ್ಕೆ ಕಟ್ಟಾಕುವಂಥದ್ದು. ಅದಕ್ಕೋಸ್ಕರ ಈ ಪುತ್ರ, ಹಣ, ಕೀರ್ತಿ ಇದೆಲ್ಲವೂ ಕೂಡ ನನ್ನಿಂದ ಹೊರಟೋಯ್ತು. ಆಳವಾದ ಪ್ರಬಲ ವಾಸನೆಗಳೆಲ್ಲ ನನ್ನಿಂದ ಓಡ್ ಹೋದ್ವು. ಹೃದಯದಲ್ಲಿ ಯಾವಾಗ ನಾನು ಶ್ರೀರಾಮನ ಚರಣಗಳನ್ನು ನೋಡ್ತೀನೋ, ನನ್ನ ಜನ್ಮ ಸಾರ್ಥಕವನ್ನಾಗಿ ಮಾಡಿಕೊಳ್ತೀನೋ ಅನ್ನುವಂಥ ಬಯಕೆ ತೀವ್ರವಾಯಿತು ನನಗೆ. ನಾನು ಯಾವ ಮುನೀಶ್ವರರನ್ನ ಕೇಳಿದ್ರೂ ಕೂಡ ಈಶ್ವರ ಸರ್ವಭೂತಮಯ ಅಂತ ಹೇಳ್ತಾ ಇದ್ರು. ಆದರೆ ಈ ನಿರ್ಗುಣ ಮತ ನನಗೆ ಮೆಚ್ಚುಗೆ ಇರಲಿಲ್ಲ, ನನಗೆ ಮೆಚ್ಚುತ್ತಾ ಇರಲಿಲ್ಲ. ಅಂದ್ರೆ ಅರ್ಥ ಏನು? ಈಶ್ವರನೇ ಸರ್ವಭೂತಮಯ ಅಂತ ಹೇಳ್ತಿದ್ರಲ್ಲ, ಅದು ನಿರ್ಗುಣ ನಿರಾಕಾರದ ಬಗ್ಗೆ ಹೇಳ್ತಾ ಇದ್ದಿದ್ದು. ಅದು ನನಗಿಷ್ಟ ಆಗ್ತಾ ಇರಲಿಲ್ಲ. ಹೃದಯದಲ್ಲಿ ನನಗೆ ಸಗುಣ ಬ್ರಹ್ಮನ ಬಗ್ಗೆ ಪ್ರೀತಿ ತುಂಬ ಹೆಚ್ಚಾಗಿ ಬೆಳೀತಾ ಇತ್ತು. ಎರಡು ರೀತಿ ಇದೆ. ಒಂದು ನಿರ್ಗುಣ ನಿರಾಕಾರನನ್ನ ಭಜಿಸೋದು, ಇನ್ನೊಂದು ಸಗುಣ ಸಾಕಾರ ರೂಪವನ್ನ ಭಜಿಸೋದು. ನನಗೆ ನಿರ್ಗುಣದಲ್ಲಿ ಆಸಕ್ತಿ ಇರಲಿಲ್ಲ, ನನಗೆ ಸಗುಣದಲ್ಲಿ ನನಗೆ ಆಸಕ್ತಿ ಹೆಚ್ಚಾಯಿತು. ಗುರುಗಳ ವಚನಗಳನ್ನು ಸ್ಮರಣೆ ಮಾಡ್ಕೊಳ್ತಾ ನನ್ನ ಮನಸ್ಸು ಶ್ರೀರಾಮನ ಚರಣಗಳಲ್ಲಿ ಸಂಲಗ್ನವಾಗಿತ್ತು. ನಾನು ಕ್ಷಣ ಕ್ಷಣಕ್ಕೂ ಕೂಡ ಹೊಸ ಹೊಸ ಅನುರಾಗವನ್ನ ಪಡೀತಾ ಶ್ರೀ ರಘುನಾಥನ ಯಶೋಗಾಥೆಯನ್ನ ಕೀರ್ತನೆ ಮಾಡ್ತಾ ಮಾಡ್ತಾ ಸಂಚಾರ ಮಾಡ್ತಾ ಇದ್ದೆ. ಅಂದ್ರೆ ಆ ಕತೆ ಹೇಳೋದು ಕೇಳೋದು ಇದರಲ್ಲಿ ನನಗೆ ತುಂಬಾ ಆಸಕ್ತಿ ಬೆಳೀತಾ ಹೋಯಿತು. ಕ್ರಮಕ್ರಮವಾಗಿ ನನ್ನಲ್ಲಿ ಶ್ರೀರಾಮನ ಮೇಲೆ ಇದ್ದಂತಹ ಭಕ್ತಿ ಪ್ರಗಾಢವಾಯಿತು. ನೋಡಿ, ಯಾವಾಗ
ನಾವು ಭಗವಂತನ ಕೀರ್ತನೆ ಮಾಡ್ತೀವೋ, ಅಂದರೆ ಅವನ ಕಥೆಗಳನ್ನು ಹೇಳೋದು, ಕೇಳೋದು, ಇದನ್ನೆಲ್ಲ ಮಾಡ್ತೀವಲ್ವ, ಆವಾಗ ನಮ್ಮಲ್ಲಿರುವಂತಹ ಭಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಸುಮೇರು ಪರ್ವತದ ಶಿಖರದಲ್ಲಿ ಒಂದು ವಟವೃಕ್ಷದ ಛಾಯೆಯಲ್ಲಿ ಕುಳಿತಿದ್ದಂತಹ ಲೋಮಶ ಮುನಿಯನ್ನು ನಾನು ನೋಡಿದೆ. ಅವರ ಪಾದಗಳಿಗೆ ನಮಸ್ಕಾರ ಮಾಡಿಕೊಂಡು ಸವಿನಯವಾಗಿ ದೀನನಾಗಿ ನಾನು ಪ್ರಾರ್ಥನೆ ಮಾಡಿಕೊಂಡೆ. ಓ ಖಗರಾಜ, ನನ್ನ ವಿನಮ್ರ ವಚನಗಳನ್ನು ಕೇಳಿ ದಯಾಳುಗಳಾದಂತಹ ಮುನಿಗಳು ಕೇಳಿದ್ರು ನನಗೆ, ಓ ಬ್ರಾಹ್ಮಣೋತ್ತಮ, ನೀವು ಯಾವ ಕೆಲಸಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ ಅಂತ ಕೇಳಿದ್ರು ನನ್ನನ್ನು. ಆಗ ನಾನು ಹೇಳಿದೆ, ಕೃಪಾನಿಧಿಗಳೇ, ನೀವು ಸರ್ವಜ್ಞರು, ಸಜ್ಜನರೂ ಆಗಿದ್ದೀರಾ. ನನಗೆ ಸಗುಣ ಬ್ರಹ್ಮೋಪಾಸನೆಯ ಪ್ರಕ್ರಿಯೆಯನ್ನು ತಿಳಿಸಿ. ನನಗೆ ನಿರ್ಗುಣ ನಿರಾಕಾರನನ್ನು ಭಜಿಸೋದು ನನಗಿಷ್ಟ ಇಲ್ಲ, ನನಗೆ ಆಸಕ್ತಿ ಇಲ್ಲ ಅದರಲ್ಲಿ. ಸೊ ಸಗುಣ ಬ್ರಹ್ಮನ ಉಪಾಸನೆ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನನಗೆ ತಿಳಿಸಿ ಅಂತ ಕೇಳ್ಕೊಂಡೆ. ಆಗ ಅವರು ನನಗೆ ಶ್ರೀ ರಘುನಾಥನ ಗುಣ ವೈಭವದ ಬಗ್ಗೆ ಅನೇಕ ಕಥೆಗಳನ್ನು ತುಂಬಾ ಖುಷಿಯಿಂದ, ತುಂಬ ಗೌರವದಿಂದ ನನಗೆ ಹೇಳಿದ್ರು. ಮತ್ತು ಬ್ರಹ್ಮಜ್ಞಾನದಲ್ಲಿ ಮುಳುಗಿದವರೂ ಆದಂತಹ ಮುನಿಗಳು ನನ್ನನ್ನು ತಕ್ಕ ಅಧಿಕಾರಿ ಅಂತ ತಿಳ್ಕೊಂಡು ಬ್ರಹ್ಮೋಪದೇಶವನ್ನು ಮಾಡಿದ್ರು. ಅಂದರೆ ನನಗೆ ಭಗವಂತನ ಕಥೆಯನ್ನು ಹೇಳಿ, ಆಮೇಲೆ ನನಗೆ ಅದರಲ್ಲಿ ಆಸಕ್ತಿ ಇರೋದನ್ನು ತಿಳ್ಕೊಂಡು, ನಾನೇ ಅದಕ್ಕೆ ಅಧಿಕಾರಿ ಅಂತ ತಿಳ್ಕೊಂಡು ನನಗೆ ಬ್ರಹ್ಮೋಪದೇಶವನ್ನು ಮಾಡಿದ್ರು. ಪರಬ್ರಹ್ಮನು ಜನ್ಮರಹಿತನು, ಅದ್ವಿತೀಯನು, ನಿರ್ಗುಣನು, ಎಲ್ಲರ ಹೃದಯದಲ್ಲಿರುವಂಥವನು, ಅಂದರೆ ಅಂತರ್ಯಾಮಿ ಅಂತ ಹೇಳ್ತೀವಲ್ವ, ಅಂಥವನೂ ಆಗಿರುವಂಥವನು. ಅವನನ್ನು ಬುದ್ಧಿಯಿಂದ ಯಾರೂ ಅಳಿಯೋದಕ್ಕೆ ಸಾಧ್ಯ ಇಲ್ಲ. ಅವನು ಇಚ್ಛಾರಹಿತನು, ನಾಮರೂಪರಹಿತನು, ಅನುಭವೈಕ ವೇದ್ಯನು, ಅಂದರೆ ಅನುಭವದಿಂದ ಮಾತ್ರ ತಿಳಿಯಲ್ಪಡುವಂಥವನು. ಅವನು ಮಾತಿನಲ್ಲಿ ಅಥವಾ ಬುದ್ಧಿಗೆ ಎಟಕದೇ ಇರುವಂಥವನು, ಅನುಭವದಿಂದ ಮಾತ್ರ ನಾವು ತಿಳ್ಕೊಳ್ಳೋದಕ್ಕಾಗುವಂಥವನು, ಅಖಂಡನು, ನಿರುಪಮನು ಆಗಿದ್ದಾನೆ ಅಂತಂದ್ಬಿಟ್ಟು ಇಲ್ಲಿ ತುಳಸಿದಾಸರು ಕಾಕಭೂಷುಂಡಿಯವರು ಏನು ಹೇಳಿದ್ರು ಅದನ್ನೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.